ಕುಮಾರಸ್ವಾಮಿ ಅವರು ಯಾವಾಗ ಹೆಂಗ್ ಬೇಕಾದ್ರೂ ಹೊರಳ್ತಾರೆ. ಗ್ಯಾರಂಟಿ ಕುರಿತ ಎಚ್ಡಿಕೆ ಟೀಕೆಗೆ ಈಗ ಶಾಸಕ ಪ್ರಸಾದ್ ಅಬ್ಬಯ್ಯ ಕೂಡ ಕಿಡಿಕಾರಿದ್ದಾರೆ. ಗ್ಯಾರಂಟಿಯ ಲಾಭದ ಬಗ್ಗೆ ಗ್ರಾಮೀಣ ಜನರಿಗೆ ಕೇಳಿದ್ರೆ ಗೊತ್ತಾಗುತ್ತೆ. ಗ್ಯಾರಂಟಿಯಿಂದ ಏನೆಲ್ಲ ಲಾಭ ಆಗ್ತಿದೆ ಅಂತ ಗ್ರಾಮೀಣ ಪ್ರದೇಶದ ಜನರನ್ನು ಕೇಳಿದ್ರೆ ಅವರೇ ಅದಕ್ಕೆ ಉತ್ತರ ಕೊಡ್ತಾರೆ. ಗ್ಯಾರಂಟಿ ಕುರಿತಾಗಿ ಎಚ್ಡಿ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ವಿವಾದಾತ್ಮಕ ಹೇಳಿಕೆಗೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬರುವ ಚುನಾವಣಾ ಫಲಿತಾಂಶವೇ ಗ್ಯಾರಂಟಿ ರಿಸಲ್ಟ್ ಕೊಡುತ್ತೆ. ಶಾಸಕ ಪ್ರಸಾದ್ ಅಬ್ಬಯ್ಯ ಅವರು ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇದ್ದಂತಹ ಜನರಿಗೆ ನಮ್ಮ ಗ್ಯಾರಂಟಿಗಳು ಆಸರೆ ಆಗಿದ್ದಾವೆ. ಗ್ಯಾರಂಟಿ ಮೂಲಕವೇ ನಾವು ಇತಿಹಾಸವನ್ನ ಸೃಷ್ಟಿ ಮಾಡಿದ್ದೇವೆ ಅಂತ ಪ್ರಸಾದ್ ಅಬ್ಬಯ್ಯ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಯಾವಾಗ ಹೆಂಗ್ ಬೇಕಂಗ ಅವ್ರ ನಾಲಿಗೆ ಒಳತದೆ, ಎಲ್ಲಿ ಬೇಕಲ್ಲಿ ಯೂಟರ್ನ್ ಹೊಡಿತಾರ. ಅವ್ರ ಬಗ್ಗೆ ನಾನು ಹೆಚ್ಚು ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗೋದಿಲ್ಲ. ಬಹುಶಃ ಗ್ಯಾರಂಟಿ ಜನ ಎಷ್ಟು ಉಪಯೋಗ ಆಗಿದೆ, ಎಷ್ಟು ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಿದೆ ಬಡ ಜನರಿಗೆ ಅನ್ನುವಂಥದ್ದು ಬಹುಶಃ ನೀವು ಗ್ರಾಮೀಣ ಮಟ್ಟದಲ್ಲಿ ಜನರಿಗೆ ಹೋಗಿ ಕೇಳಿದ್ರೆ ಅರ್ಥ ಆಗ್ತದೆ ನಿಮ್ಗೆ. ಏನು ಸ್ಕೀಮ್ಗಳು 5 ಗ್ಯಾರಂಟಿಗಳು ಏನು ಅನ್ನುವಂಥದ್ದು ಅರ್ಥ ಆಗ್ತದೆ. ಬಹುಶಃ ಇವತ್ತೇನು ಬರುವಂತ ಚುನಾವಣೆ ರಿಸಲ್ಟ್ ಅದು ತೋರಿಸ್ತದೆ ನಮಗೆ ಆ ಗ್ಯಾರಂಟಿ ಪ್ರಭಾವ ಏನಿದೆ ಅನ್ನುವಂಥದ್ದು. ಬಹುಶಃ ಖಂಡಿತವಾಗಿ ಬಹಳ ಆರ್ಥಿಕ ಸಂಕಷ್ಟದಲ್ಲಿ ಏನಿದ್ರು ಈ ಬಿಜೆಪಿಯವರ ಆಡಳಿತದ ವೈಫಲ್ಯ ಮತ್ತು ಭ್ರಷ್ಟಾಚಾರದ ಏನು ತಾಂಡ ಆಡ್ತಾ ಇತ್ತು, ಬಹುಶಃ ಬಡವರು ಬಹಳ ಸಂಕಷ್ಟಕ್ಕೆ ಒಳಗಾಗಿದ್ರು. ಬಹುಶಃ ಅದನ್ನ ಅರ್ಥ ಅಂತ ನಮ್ಮ ಸಿದ್ದರಾಮಯ್ಯ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞ, ಬಹುಶಃ ಯಾರು ಈ ಇತಿಹಾಸವನ್ನೇ ಸೃಷ್ಟಿ ಮಾಡಿದಂಥ ಒಬ್ಬ ನಾಯಕ ಇವತ್ತು ಸಿದ್ದರಾಮಯ್ಯನವರು 5 ಗ್ಯಾರಂಟಿಗಳನ್ನು ಕೊಡೋದ್ರ ಮೂಲಕ ಬಡವರ, ಶೋಷಿತರ, ಹಿಂದುಳಿದವರ ಎಲ್ಲರ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ನಾವು.